ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ 2026ರ ಗುರು ಸಂಚಾರದ ಫಲಾಫಲಗಳನ್ನು ನಾವು ನೋಡೋಕ್ಕೆ ಹೋದಾಗ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧ, ಹಾಗೆ ಈ ಒಂದು ರಾಶಿ ಮಿಥುನ ರಾಶಿಯವರಿಗೆ ಮೃಗಶಿರ ನಕ್ಷತ್ರ, ಆರಿದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ ಈ ರಾಶಿಗೆ ಒಳಪಡ್ತಕ್ಕಂಥದ್ದು ಆಗಿರುತ್ತೆ. ಮಿಥುನ ರಾಶಿಗೆ ಈಗ ಸಮಯ ಬಹಳಷ್ಟು ಅದ್ಭುತವಾದ ಕಾಲ ಒದಗಿ ಬರ್ತಾ ಇದೆ. ಗುರುಬಲ ಬರ್ತಾ ಇದೆ. 2ನೇ ಮನೆಗೆ ಗುರು ಬರ್ತಾ ಇದ್ದಾನೆ. ತಾಮ್ರ ಒಂದು ಪಾದದಲ್ಲಿ ತಾಮ್ರ ರೂಪದಲ್ಲಿ ಗುರು ಬರ್ತಾ ಇದ್ದಾನೆ ಅಂದರೆ ಇದು ಬಹಳಷ್ಟು ಅದೃಷ್ಟ ಕೊಡ್ತಕ್ಕಂಥ ಒಂದು ಸಮಯ ಕೂಡ ಇದಾಗಿರುತ್ತೆ. 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. 7 ಮತ್ತು 10ರ ಅಧಿಪತಿಯಾಗಿರ್ತಕ್ಕಂಥ ಗುರು 2ನೇ ಮನೆಯಲ್ಲಿ ಸಂಚಾರಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನ ಕೂಡ ಇದಾಗಿರುತ್ತೆ. ಈ ರಾಶಿಯವರಿಗೆ ಆಕಸ್ಮಿಕ ಧನಯೋಗ ಇರ್ಬೋದು, ಹಳೆ ಬಾಕಿ ವಸೂಲಿ ಆಗುತ್ತೆ, ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥದ್ದು, ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥದ್ದು, ಆಸ್ತಿಯನ್ನು ಮಾಡ್ತಕ್ಕಂಥದ್ದು, ಭೂಮಿಯನ್ನು ಮಾಡ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಶುಭ ಆಗುತ್ತೆ, ಹಳೆಯ ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು, ಮಂಗಳ ಕಾರ್ಯಗಳು ಮಾಡ್ತಕ್ಕಂಥದ್ದು, ಮನೆ ಕಟ್ಕೊಳ್ಳೋ ಯೋಗ, ಉನ್ನತ ಶಿಕ್ಷಣಕ್ಕೆ ಎಲ್ಲೋ ಒಂದು ಕಡೆ ಉನ್ನತ ಶಿಕ್ಷಣ ವ್ಯಾಸಂಗ ಮಾಡ್ತಕ್ಕಂಥ ಯೋಗ ಸಿಗ್ತಕ್ಕಂಥದ್ದು, ಏನೋ ಒಂದು ಸಣ್ಣ ಜಾಬಲ್ಲಿ ಇರ್ತೀರ, ಸಡನ್ನಾಗಿ ನಿಮ್ಗೆ ಯಾವುದೋ ಒಂದು ಆಫರ್ ಲೆಟರ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ವೃತ್ತಿಯಲ್ಲಿ ವೇತನ ಸಿಗ್ತಕ್ಕಂಥದ್ದು, ವೇತನ ಜಾಸ್ತಿ ಆಗ್ತಕ್ಕಂಥದ್ದು, ಬೋನಸ್ ಸಿಗ್ತಕ್ಕಂಥ ಯೋಗ, ಬಡ್ತಿ ಸಿಗ್ತಕ್ಕಂಥ ಯೋಗ. ಆದರೆ ವಾಕ್ಶಕ್ತಿಯ ವಿಚಾರದಲ್ಲಿ ಮಾತಿನಿಂದ ನಿಮಗೆ ಬಹಳಷ್ಟು ಅದೃಷ್ಟ ಕೂಡಿ ಬಂದಿರತಕ್ಕಂಥ ಸಮಯ ಕೂಡ ಇದಾಗಿರುತ್ತೆ. ಈ ಸಮಯದಲ್ಲಿ ಮನಸ್ಸಿಗೆ ಶಾಂತಿ ಇರುತ್ತೆ. ಇಲ್ಲಿ ನೀವು ಪೂರ್ತಿಯಾಗಿ ಮೃಗಶಿರ, ಆರಿದ್ರ, ಪುನರ್ವಸು 3 ನಕ್ಷತ್ರ, ಪುನರ್ವಸು ನಕ್ಷತ್ರಾಧಿಪತಿಯೇ ಈ ಒಂದು ಗುರು ಕೂಡ ಆಗಿರ್ತಾನೆ. ಅದರ ಜೊತೆಗೆ ಮನೆ ಕಟ್ಕೊಳ್ಳೋ ಯೋಗ, ವ್ಯಾಪಾರ ಯೋಗ ಚೆನ್ನಾಗಿದೆ. ಸಣ್ಣದಾಗಿ ತಾಳ್ಮೆಯಿಂದ ಸಹನೆಯಿಂದ ನಿಮ್ಮ ಕೆಲಸ ನೀವು ಮಾಡ್ಕೊಂಡೋಗಿ, ಕಾಯಕವೇ ಕೈಲಾಸ ಅಂತಕ್ಕಂಥದ್ದು ಮಾಡ್ಕೊಂಡು ಹೋಗಿದ್ದೆ ಆದರೆ ಬಹಳಷ್ಟು ಅದೃಷ್ಟ ಕೂಡಿ ಬಂದಿರತಕ್ಕಂತಹ ಯೋಗ ಕೂಡ ಇರುತ್ತೆ. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಹಿಳೆಯರಿಗೆ ಆಭರಣ ಯೋಗ, ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ, ಕಳ್ಕೊಂಡಿರೋ ಹಣ ವಾಪಸ್ ಪಡ್ಕೊಳ್ತಕ್ಕಂಥ ಯೋಗ, ಮನಸ್ಸೌಖ್ಯಂ ಯಶೋವೃದ್ಧಿಂ. ನೋಡಿ ಏನು ಹೇಳ್ತಾರೆ ಶಾಸ್ತ್ರದಲ್ಲಿ, ಮನಸ್ಸೌಖ್ಯಂ ಯಶೋವೃದ್ಧಿಂ ಸೌಭಾಗ್ಯಂಚ ಧನಾಗಮಂ. ನಿಮಗೆ ಎಲ್ಲವೂ ಒಳ್ಳೆಯದಾಗತ್ತೆ. ಆದರೆ ಎಲ್ಲವೂ ಒಳ್ಳೆಯದಾಗತ್ತೆ ಅಂತಕ್ಕಂಥದ್ರೆ ಜೊತೆಗೆ ದಶಾನಾಥನೂ ಕೂಡ ನಾವಿಲ್ಲಿ ಗಮನಕ್ಕೆ ತಗೋಬೇಕಾಗಿರುತ್ತೆ. ವ್ಯಾಪಾರದಲ್ಲಿ ಚೆನ್ನಾಗಿರುತ್ತೆ, ರಾಜಕೀಯದಲ್ಲಿ ಒಳ್ಳೆಯದಾಗತ್ತೆ, ಸ್ಥಾನಮಾನ ಸಿಗ್ತಕ್ಕಂಥದ್ದು, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಸಂತಾನ ಯೋಗ ಇರತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗತ್ತೆ. ರೈತಾಪಿ ವರ್ಗದವರಿಗೆ ಭೂಮಿಯ ವಿಚಾರದಲ್ಲಿ ಕಲಹಗಳೇನಾದರೂ ಇದ್ದರೆ ಅದು ಹೊರಟೋಗ್ತಕ್ಕಂಥದ್ದು, ಪರಿಶ್ರಮಕ್ಕೆ ತಕ್ಕ ಫಲ ಸಿಗ್ತಕ್ಕಂಥ ಯೋಗ, ಹೂಡಿಕೆಯಿಂದ ಒಳ್ಳೆಯದಾಗುತ್ತೆ. ನಾನಾ ವಿಧವಾದ ಆದಾಯದ ಮೂಲಗಳು ಬರ್ತಕ್ಕಂಥದ್ದು, ಸಣ್ಣ ಪುಟ್ಟ ವಾಹನದ ಕಂಟಕಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾವುದೇ ಕಾರಣಕ್ಕೂ ಸಹ ಪುಟ್ಟ ಮಕ್ಕಳನ್ನು ಹೊಡೆಯೋಕ್ಕೆ ಹೋಗಬೇಡಿ. ಅದು ನಿಮ್ಮ ಮಕ್ಕಳೇ ಆಗಲಿ, ಯಾವ ಮಕ್ಕಳೇ ಆಗಲಿ, ಮಕ್ಕಳನ್ನು ಜೋರಾಗಿ ರೇಗೋದು, ಕೋಪ ಮಾಡ್ಕೊಳ್ಳೋಕೆ ಹೋದಾಗ ಅದು ಕಷ್ಟ ಆಗ್ತಕ್ಕಂಥದ್ದು. ಇನ್ನು ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಸುಳ್ಳು ಹೇಳಕ್ಕೆ ಹೋಗಬೇಡಿ, ಯಾವುದೇ ಆಶ್ವಾಸನೆ ಕೊಡೋಕೆ ಹೋಗಬೇಡಿ. ಗುರುಬಲ ಇದ್ದಾಗ ನಮ್ಗೆ ಯಾಕೆ ಗುರುಬಲ ಇದ್ದಾಗ ಅದೃಷ್ಟ ಕೂಡಿ ಬರಲ್ಲ ಅಂದರೆ ಸುಳ್ಳಿನಿಂದ. ಸುಳ್ಳು ಹೇಳಕ್ಕೆ ಹೋಗಬೇಡಿ, ಆಶ್ವಾಸನೆ ಕೊಡೋಕೆ ಹೋಗಬೇಡಿ, ಬೇಗ ತಕ್ಷಣವೇ ಆ ಕಾಲಕ್ಕೆ ತಕ್ಕ ಹಾಗೆ ನಡ್ಕೊಳ್ಳೋಕೆ ಹೋಗಬೇಡಿ. ವಾಸ್ತವಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡಿ. ಗುರು ಅಂದರೆ ಧರ್ಮಕಾರಕ, ಅವನು ನಿಮಗೆ ಧರ್ಮದಲ್ಲಿ ನಡ್ಕೊಂಡಾಗ ಮಾತ್ರನೇ ಅದೃಷ್ಟ ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ, ಹಳೆಯ ಕಾಯಿಲೆಯಿಂದ ಮುಕ್ತಿಯನ್ನು ಪಡಿತಕ್ಕಂಥ ಯೋಗ ಕೂಡ ಇರುತ್ತೆ. ಶಿಕ್ಷಣ ಯೋಗ ಚೆನ್ನಾಗಿದೆ, ಹಾಗೆ ಹೂಡಿಕೆ ವಿಚಾರದಲ್ಲೂ ಕೂಡ ಶುಭ ಆಗ್ತಕ್ಕಂಥದ್ದು, ವಿದೇಶ ಪ್ರಯಾಣ ಯೋಗ ಕೂಡಿ ಬಂದಿರತಕ್ಕಂಥದ್ದು, ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ದೇವತಾ ಸ್ಥಾನಗಳು ಅಥವಾ ದೇವಸ್ಥಾನ ಕಟ್ತಕ್ಕಂಥ ಯೋಗ ಕೂಡ ಈ ಒಂದು ಸಮಯದಲ್ಲಿ ಮಿಥುನ ರಾಶಿಯವರಿಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗಿರುತ್ತೆ. ಈ ರಾಶಿಯವರು ಬಹಳ ಹೆಚ್ಚಾಗಿ ಯಾರು ಪುಟ್ಟ ಮಕ್ಕಳಿರ್ತಾರೆ, ಅನಾಥ ಮಕ್ಕಳಿರ್ತಾರೆ, ಚಿಕ್ಕ ಮಕ್ಕಳಿರ್ತಾರೆ, ಅವರಿಗೆ ಪುಸ್ತಕ ಕೊಡಿಸೋದಾಗ್ಬೋದು, ಅವ್ರನ್ನ ಆರೈಕೆ ಮಾಡೋದು, ಅವರಿಗೆ ಸಿಹಿಯನ್ನು ಕೊಡ್ತಕ್ಕಂಥದ್ದು. ಅದರ ಜೊತೆಗೆ ಶಿಕ್ಷಕ, ಯಾರೇ ಶಿಕ್ಷಕ ಆಗಿರಲಿ, ಅದು ಶಿಕ್ಷಕಿ ಆಗ್ಬೋದು, ಶಿಕ್ಷಕ ಆಗ್ಬೋದು, ಪ್ರೈಮರಿ ಸ್ಕೂಲ್ ಆಗ್ಬೋದು, ಅಥವಾ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡೋರಾಗ್ಬೋದು, ಅವರು ಶಿಕ್ಷಕರು. ಅಂತಹ ಶಿಕ್ಷಕರಿಗೆ ನೀವು ಗೌರವವನ್ನು ಸೂಚಿಸ್ತಕ್ಕಂಥದ್ದಾಗ್ಬೋದು, ಅವ್ರಿಗೇನಾದರೂ ವಸ್ತ್ರ ಕೊಡ್ತಕ್ಕಂಥದ್ದು, ಅವರಿಗೆ ಏನಾದರೂ ನಿಮ್ಮ ಕೈಲಾದ ಸಹಾಯ ಅಥವಾ ಏನೋ ಒಂದು ಗೌರವವನ್ನು ಸೂಚಿಸೋದ್ರಿಂದ ಭಾಳಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. 3 ಗುರುವಾರ 11 ಬಾಳೆಹಣ್ಣನ್ನು 3 ಗುರುವಾರ ತೆಂಗಿನಕಾಯಿ ಸಮೇತ ನೀವು ಗುರುಗಳಿಗೆ ಅರ್ಪಣೆ ಮಾಡಿದ್ದೆ ಆದರೆ ಬಹಳಷ್ಟು ಗುರುವಿನ ಅನುಗ್ರಹ ಸಿಗ್ತಕ್ಕಂಥದ್ದು, ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ನಿಮ್ಮ ಪರ್ಸಲ್ಲಿ 2 ಅರಿಶಿನ ಕೊಂಬನ್ನು ಇಟ್ಕೊಂಡು ಹೋಗಿದ್ದೆ ಆದರೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಯಾಕೆಂದರೆ ಗುರು ಅನುಗ್ರಹ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಗುರುಬಲ ಬೇರೆ ಇದೆ. ಗುರುಬಲ ಇದ್ದಾಗ ಏನು ಬೇಕು ನಿಮಗೆ? ಆಸ್ತಿ ಬೇಕು, ಅನುಕೂಲಗಳಿರಬೇಕು, ಜೀವನ ನಿರ್ವಹಣೆ ಇರಬೇಕು, ಸಾಲದಿಂದ ಮುಕ್ತಿಯನ್ನು ಪಡಿಬೇಕು. ಹಾಗೆಯೇ ಇಲ್ಲಿ ಕಟ್ಟಡ ರೂಪಗಳು ಕೂಡ ತುಂಬ ಚೆನ್ನಾಗಿದೆ.
ಮಿಥುನ ರಾಶಿಯವರಿಗೆ ಕಟ್ಟಡ ಕಟ್ಟೋಕ್ಕೆ ಲೋನ್ಗೆ ಏನಾದರೂ ಅಪ್ಲೈ ಮಾಡಿದರೆ ಅದು ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. 2 ಅರಿಶಿನ ಕೊಂಬನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಂಡು ಓಡಾಡಿ, ಅದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಪ್ರತಿನಿತ್ಯ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ.